ಈಗ CWMA ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಕದಾ ತಟ್ಟಿದೆ ರಾಜ್ಯ ಸರ್ಕಾರ. ಸರ್ವಪಕ್ಷ ಸಭೆಗೂ ಮುನ್ನವೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ರಾಜ್ಯ ಸರ್ಕಾರ. ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ ಆಯಿತು. CWRC ಕೊಟ್ಟಿತ್ತು. ಅದೇ ಆದೇಶವನ್ನು ಇವತ್ತು CWMA ಎತ್ತಿ ಹಿಡಿದಿದೆ. ಭಾನುವಾರ ಸರ್ವಪಕ್ಷ ಸಭೆಯನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಕರೆದಿದ್ದಾರೆ. ಅದರ ಮುಂಚೆನೆ ಸುಪ್ರೀಂ ಕೋರ್ಟ್ ಕದಾ ತಟ್ಟೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರೈತರ ವಿರೋಧ, ಜನರ ವಿರೋಧದ ಮಧ್ಯೆ ನೀರು ಹರಿಸಬೇಕಾದಂತಹ ಇಕ್ಕಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಈಗ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು ಅಂತ ಈ ಒಂದು ಮರಣ ಶಾಸನದ ವಿರುದ್ಧವಾಗಿ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಒಂದು ಆದೇಶ. ಸಹಜವಾಗಿ ಕೂಡ ಕರ್ನಾಟಕದ ಮಟ್ಟಿಗೆ ಅದು ಬರಸಿಡಿಲು ಬಡಿದಂತಾಗಿದೆ. ಸಹಜವಾಗಿ ರೈತರು ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕು, ಒಟ್ಟು 15 ದಿನಗಳ ಕಾಲ 4 TMC ನೀರು ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಈ ಒಂದು ಆದೇಶ ಒಂದು ರೀತಿಯಲ್ಲಿ ಕೂಡ ಕರ್ನಾಟಕದ ಮಟ್ಟಿಗೆ ದೊಡ್ಡ ಶಾಕ್ ಕೂಡ ಆಗಿದೆ. ಇದೆಲ್ಲದ ನಡುವೆ ರಾಜ್ಯ ಸರ್ಕಾರ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದ ಪರಿಸ್ಥಿತಿ ಕೂಡ ಎದುರಿಸುವಂತಾಗಿದೆ. ಸೊ ದೆಹಲಿಯಲ್ಲಿ ಕೂಡ ಈಗ ರಾಜ್ಯದ ನಾಯಕರು ಅಂದ್ರೆ CM ಆದಿಯಾಗಿ ಕೂಡ ನಾಯಕರು ದೆಹಲಿಯಲ್ಲಿದ್ದಾರೆ. ಆದರೆ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಕೂಡ ಸಾಕಷ್ಟು ಸರ್ಕಾರಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆದಂತಾಗಿದೆ. ಒಂದು ಸರ್ಕಾರದ ಮುಂದೆ ಇರುವಂತದ್ದು ಪ್ರಮುಖವಾಗಿ ಕಾನೂನಾತ್ಮಕವಾದಂತಹ ಹೋರಾಟಗಳು, ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಏನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಪ್ರಮುಖವಾಗಿದೆ. ಈಗಾಗಲೇ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ರಾಜ್ಯ ಸರ್ಕಾರ ಹತ್ತಿದೆ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯದಲ್ಲಿ ಇರುವಂತಹ ನೀರಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅಂದ್ರೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಆಗಿರ್ಬೋದು, ಒಳಹರಿವಿನ ಪ್ರಮಾಣ ಆಗಿರ್ಬೋದು, ಜೊತೆಗೆ ರೈತರಿಗೆ ಎಷ್ಟು ಮಟ್ಟಿಗೆ ನೀರು ಬೇಕಾಗುತ್ತೆ ಬೆಳೆಗಳಿಗೆ ಅನ್ನುವಂಥದ್ದು, ಮತ್ತೆ ಕುಡಿಯೋದಕ್ಕೆ ಈಗ ಎಷ್ಟಿದೆ, ಮತ್ತೆ ಎಷ್ಟು ದಿನಗಳ ಕಾಲ ಅದು ಕುಡಿಯೋದಕ್ಕೆ ಅಷ್ಟೇ ಅದು ಅವಕಾಶ ಸಿಗುತ್ತೆ, ಮತ್ತೆ ಮುಂದೆ ಬೆಳೆಗಳಿಗೆ ಏನ್ ಸಮಸ್ಯೆ ಆಗ್ತಿದೆ, ಯಾವ ರೀತಿ ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಸಮಸ್ಯೆ ಎದುರಾಗಿದೆ, ಮತ್ತೆ ಮಳೆ ಬಾರದ ಕಾರಣಕ್ಕಾಗಿ ಯಾವ ರೀತಿ ಬೆಳೆ ಇನ್ನ ಬೆಳೆಯಕ್ಕಾಗದೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಎಲ್ಲಾ ಸಂಪೂರ್ಣ ಪರಿಸ್ಥಿತಿಯನ್ನ ಕೋರ್ಟ್ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಇದು ಪ್ರಮುಖವಾಗಿರುವಂತದ್ದು ಸರ್ಕಾರ ಮಾಡಬೇಕಾಗಿರುವಂತದ್ದು. ಸೊ ಅದಾದ ನಂತರ ಕೂಡ ಈಗ ನೆಕ್ಸ್ಟ್ ಸರ್ವಪಕ್ಷ ಸಭೆಯನ್ನು ಕರೆಯಬೇಕಾಗುತ್ತೆ. ಆ ಸರ್ವಪಕ್ಷ ಸಭೆಯಲ್ಲಿ ಏನ್ ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಬೇಕಾಗುತ್ತೆ. ಈಗಾಗಲೇ ಕೂಡ ಕೆಲವರು ಹೇಳ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶ ಮಾಡಬೇಕು, ಇದನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಆಡಳಿತಾರೂಢ ಕಾಂಗ್ರೆಸ್ನಿಂದ ವ್ಯಕ್ತ ಆಗ್ತಿದೆ. ಜೊತೆಗೆ ಈ ಕೆಲವೇ ಹೊತ್ತಿನ ಹಿಂದಷ್ಟೇ ಕೂಡ ಮಾಜಿ ಕೃಷಿ ಸಚಿವರಾಗಿದ್ದಂತಹ ಚಲುವರಾಯಸ್ವಾಮಿ ಇದೇ ಮಾತನ್ನು ಹೇಳ್ತಾ ಇದ್ರು. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ, ಇದನ್ನ ಬಗೆಹರಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಅಂದ್ರೆ ಮೊದಲಿಗೆ ಸರ್ವಪಕ್ಷಗಳ ಸಭೆಯನ್ನು ಕರೆಯಬೇಕಾಗುತ್ತೆ. ಸರ್ವಪಕ್ಷಗಳ ಸಭೆಯಲ್ಲಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಮುಂದೆ ಏನ್ ಮಾಡಬೇಕಾಗುತ್ತೆ, ಕಾನೂನಾತ್ಮಕ ವಿಚಾರಗಳಾಗಿರ್ಬೋದು, ಬೇರೆ ಬೇರೆ ಸರ್ವಪಕ್ಷ ನಿಯೋಗವನ್ನ ಪ್ರಧಾನಿಗಳಿಗೆ ಬಳಿ ಕರೆದುಕೊಂಡು ಆಗಿರ್ಬೋದು, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮಹತ್ವವಾಗಿ ಚರ್ಚೆ ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಒಂದು CM DK ಶಿವಕುಮಾರ್ ದೆಹಲಿಯಿಂದ ಬರ್ತಿದ್ದಕ್ಕೆ ಸರ್ವಪಕ್ಷಗಳ ಸಭೆಯನ್ನ ಕರೆಯುವುದಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಭಾನುವಾರ ಸರ್ವಪಕ್ಷ ಸಭೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದಕ್ಕೂ ಮೊದಲೇ ಕರೆಯುವಂತ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ಯಾವುದು ಕೂಡ ನೀರು ಬಿಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಈ ಹಿಂದೆ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ನಿರಾಕರಿಸಕ್ಕಾಗದೆ, ಉಲ್ಲಂಘಿಸಕ್ಕಾಗದೆ ಅನಿವಾರ್ಯ ನೀರು ಬಿಡಬೇಕಾದಂತಹ ಸನ್ನಿವೇಶ ಕೂಡ ಎದುರಾಯಿತು. ಸೊ ಹಾಗಾಗಿ ಈಗಲೂ ಕೂಡ ಅದೇ ರೀತಿ ಸಂದರ್ಭ ಸನ್ನಿವೇಶ ಎದುರಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ನೀರು ಬಿಡಬೇಕಾದಂತಹ ಒತ್ತಡದಲ್ಲಿ ಸಿಲುಕಿರುವಂತಹ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನು ಕರೆದು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಅವರು ಮಧ್ಯಪ್ರವೇಶಕ್ಕೆ ಒತ್ತಾಯವನ್ನು ಮಾಡಬೇಕಾಗುತ್ತೆ. ಅಂದ್ರೆ ಈಗ ಇರ್ತಕ್ಕಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮಧ್ಯಪ್ರವೇಶ ಮಾಡಿ ಕರ್ನಾಟಕದ ಜನರಿಗೆ ನೀರಿಲ್ಲ, ಬೆಳೆಗಳಿಗೆ, ಹಾಗಾಗಿ ನೀರು ಬಿಡೋದು ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂತ ಒತ್ತಾಯವನ್ನ ಕೂಡ ಈಗ ಪ್ರಧಾನಿಗಳಿಗೂ ಮಾಡಬೇಕಾಗುತ್ತೆ. ಇದೆಲ್ಲದರ ನಡುವೆ ಪ್ರಮುಖವಾಗಿರುವಂತದ್ದು ಒಂದು ಕಾನೂನಾತ್ಮಕ ಹೋರಾಟ ಮತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದು ನಿಯೋಗವನ್ನ ಪ್ರಧಾನಿಗಳಿಗೆ ಬಳಿ ಕರೆದುಕೊಂಡು ಹೋಗುವಂತಾಗಿರುವಂತದ್ದು. ರಾಹುಲ್, ಹರೀಶ್, ಈಗ ರಾಜ್ಯ ಸರ್ಕಾರ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಆದಿಯಾಗಿ ಅನೇಕ ನಾಯಕರುಗಳು, ಶಾಸಕರು, ಹಿರಿಯ ಶಾಸಕರು ಎಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಏನು ಅಂತ ತನ್ನ ಅಭಿಪ್ರಾಯವನ್ನ ಜನರಿಗೆ ತಿಳಿಸಬೇಕಾಗಿತ್ತು. ಆ ಕೆಲಸ ಮಾಡ್ಲಿಕ್ಕೆ ಕರ್ನಾಟಕದಲ್ಲಿ ಯಾರು ಇಲ್ದಿರೋ ತರ ಆಗ್ಬಿಟ್ಟಿದೆಯಲ್ಲ ಅಂತ.
ರಾಹುಲ್, ಖಂಡಿತವಾಗಿ ಕಳೆದ 4 ದಿನಗಳಿಂದಲೂ ಕೂಡ ರಾಜ್ಯದ ಕಾಂಗ್ರೆಸ್ನ ಪ್ರಮುಖ ನಾಯಕರು ದೆಹಲಿಯಲ್ಲಿ ವಾಸ್ತವ್ಯ ನೋಡಿದ್ದಾರೆ. ಸೊ ಅದು ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಇಷ್ಟು ಸುದೀರ್ಘವಾಗಿ ದೆಹಲಿಯಲ್ಲಿ ಉಳಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಟೀಕೆಗಳು ಈಗ ಸದ್ಯಕ್ಕೆ ವ್ಯಕ್ತ ಆಗ್ತಿದೆ. ಪ್ರತಿಪಕ್ಷಗಳು ಅದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾವೆ. ಸೊ ಒಂದು ರಾಜ್ಯದಲ್ಲಿ ಬರಗಾಲ ಎದುರಾಗಿದೆ, ಬರಗಾಲಕ್ಕೆ ಸಂಬಂಧಪಟ್ಟಂಗೆ ರೈತರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅವರಿಗೆ ಪರಿಹಾರ ಕಾರ್ಯಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸ್ಪಂದಿಸಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ. ಜೊತೆಗೆ ಅದೆಲ್ಲದಕ್ಕಿಂತಲೂ ಈಗ ಕಾವೇರಿ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಮುಖ್ಯವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ದೆಹಲಿಯಲ್ಲಿ ಇದ್ದಾರೆ. ಆದರೆ ರಾಜ್ಯದಲ್ಲಿ ಅವರು ಇರಬೇಕಾಯ್ತು ಅನ್ನುವಂತಹ ಟೀಕೆಗಳು, ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಿದೆ. ಸೊ ಇದೆಲ್ಲದರ ನಡುವೆ ಸಚಿವ ಸಂಪುಟ ವಿಸ್ತರಣೆಗೆ ಅವರು ದೆಹಲಿಯಲ್ಲಿ ವಾಸ್ತವ್ಯ ನೋಡಿದ್ದಾರೆ. ಅವರು ರಾಜ್ಯದಲ್ಲಿ ಇಲ್ಲದಂತ ಕಾರಣಕ್ಕಾಗಿ ಮತ್ತಷ್ಟು ಇಲ್ಲಿ ವ್ಯಾಪಕವಾದಂತಹ ಟೀಕೆಗಳು, ಆಕ್ರೋಶಗಳು ವ್ಯಕ್ತ ಆಗ್ತಿದೆ. ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಕೂಡ ಒಂದು ಹಂತದಲ್ಲಿ ಇಕ್ಕಟ್ಟಿಗಿನ ಪರಿಸ್ಥಿತಿ ಸಿಲುಕಿದೆ. ಸೊ ಒಂದ್ ಕಡೆ ಕಾವೇರಿ ಹೋರಾಟದ ಒಂದು ಕಿಚ್ಚಾದ್ರೆ, ಮಗದೊಂದ್ ಕಡೆ ಇನ್ನು ಬರಗಾಲದ ಸಂದರ್ಭ ಆದಾಗ ಇರ್ಬೋದು. ಸೊ ಇದೆಲ್ಲದ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಯ ಟೆನ್ಷನ್ ನಲ್ಲಿ ಕೂಡ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ಸೊ ಈ ಎಲ್ಲದನ್ನು ನೋಡೋದಾದ್ರೆ ಪ್ರತಿಪಕ್ಷಗಳು ಸಹಜವಾಗಿ ಕೂಡ ಇದು ಕೂಡ ಪ್ರಮುಖವಾಗಿ ಅಸ್ತ್ರ ಆಗಿದೆ ಕೂಡ. ಸೊ ಹಾಗಾಗಿ ಈಗ ತರಾತುರಿಯಲ್ಲಿ ಸಭೆಯನ್ನು ನಿಗದಿ ಆಗ್ತಿದೆ ಅಂತ ಹೇಳಲಾಗ್ತದೆ. 5 ಗಂಟೆಗೆ ಮುಗಿಸ್ಕೊಂಡು ಬಹುಶಃ ರಾತ್ರಿನೇ ಬೆಂಗಳೂರು ಕಡೆ ಪ್ರಯಾಣ ಮಾಡಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಹುಶಃ ಈ ಒಂದು ಕಾರಣದಿಂದಾಗಿ ಅಟ್ಲೀಸ್ಟ್ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೃಪೆ ತೋರಿಸಿ ಏನು ಸಚಿವರ ಲಿಸ್ಟ್ ಇದೆಯೋ ಅದನ್ನು ಫೈನಲೈಸ್ ಮಾಡಿ ಕಳಿಸ್ಬಿಟ್ರೆ ಅಟ್ಲೀಸ್ಟ್ ನಾಳೆನೋ ನಾಡಿದ್ದೋ ಯಾವಾಗಲಾದರೂ ಸಚಿವ ಸಂಪುಟ ವಿಸ್ತರಣೆಯಾಗಿ ಒಬ್ಬರು ಕೃಷಿ ಸಚಿವರು ಅಂತ ಸಿಗುವಂಥ ಭಾಗ್ಯ ಕರ್ನಾಟಕಕ್ಕೆ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ನೀರಿನ ಎಮರ್ಜೆನ್ಸಿ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ ಅನ್ನುವಂಥದ್ದು ದೊಡ್ಡ ದುರಂತ. ಬಹುಶಃ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಗಮನ ಹರಿಸಿ ಬೇಗ ಅಲ್ಲಿರುವಂಥ ನಾಯಕರನ್ನು ವಾಪಸ್ ನಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ರೆ ಆಗ ಸಮರ್ಥವಾಗಿ ಬಹುಶಃ ಈ ಒಂದು ಪರಿಸ್ಥಿತಿಯನ್ನು ಎದುರಿಸೋ ರೀತಿ ಆದರೂ ಆಗುತ್ತೆ. ತಮಿಳುನಾಡು ತನ್ನ ಬೆಳೆಗಳಿಗೆ ನೀರನ್ನು ಕೇಳ್ತಾ ಇದೆ. ಇಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೆ ನಾವು ಇರೋ ನೀರನ್ನು ನಮಗೆ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ನೀರೇನಿದೆ ನಮಗೆ ಕೊಟ್ಬಿಡಿ, ನಮ್ಮ ಹತ್ರನೇ ಇರಲಿ ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಆದರೆ ಈ ಬೇಡಿಕೆಗೂ ಕೂಡ ಅಲ್ಲೆಲ್ಲೋ ದೆಹಲಿಯಲ್ಲಿ ಕೂತ್ಕೊಳ್ಳುವಂಥ CWMA ಅಧಿಕಾರಿಗಳು, CWRC ಅಧಿಕಾರಿಗಳು ಇದನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ಇದು ನಿಜವಾಗಲೂ ರಾಜ್ಯದ ಪಾಲಿಗೆ ಒಂದು ದೊಡ್ಡ ದುರಂತ ಅಂತಾನೆ ಹೇಳಬಹುದು. ಕೊಟ್ಟೆವು ನಮ್ಮದು ನಮ್ಮದು ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.